ಬೇಡ ನನ್ಗೆ. ನರ್ತನ, ನೀನು ಮೈನಾ ಅವ್ರ ಊರಿಂದ ಬಂದಾಗಿಂದ ಯಾಕೋ ಟೆನ್ಷನ್ ಅಲ್ಲಿದ್ಯಲ್ಲ, ಏನಾಯ್ತು? ಟೆನ್ಷನಾ? ನನಗ ಹಾಗೇನಿಲ್ವಲ್ಲ. ಒಂದು ನಿಮಿಷ. ಹಲೋ, ಹೇಳಿ ಕೃಷ್ಣ. ಮೇಡಮ್, ನಿಮ್ ರೂಮಲ್ಲಿ ಏನಾದ್ರೂ ಸ್ವೀಟ್ ಇದೆಯಾ? ಸ್ವೀಟಾ? ಯಾಕೆ? ಮೇಡಮ್, ಇದ್ರೆ ಫಸ್ಟ್ ಬಾಯ್ಗೆ ಹಾಕೊಳ್ಳಿ ಮೇಡಮ್. ಇವಾಗ ಏನಾಯ್ತು? ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಂತ ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀನಿ ಮೇಡಮ್ ನಿಮ್ಗೆ. ಕೃಷ್ಣ ಪ್ಲೀಸ್, ಸುದ್ದಿ ಬಳಸಿ ಮಾತಾಡ್ಬೇಡಿ, ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಬನ್ನಿ. ನನ್ ಶತ್ರು ಮೈನಾ ಇದ್ದಾಳಲ್ಲ ಮೇಡಮ್, ಎಲ್ರ ಮುಂದೆ ಅವಳಿಗೆ ಅವಮಾನ ಆಗೋಷ್ಟು ಮನಸ್ಫೂರ್ತಿಯಾಗಿ ಮರ್ಯಾದೆ ಕಳೆದ್ಬಿಟ್ಟೆ ಮೇಡಮ್. ಅದು ಮಾತ್ರ ಅಲ್ಲ ಮೇಡಮ್, ಪಂಚಾಯ್ತಿ ಸೇರ್ಸ್ ಕಳೆದಿದ್ದೀನಿ ಮರ್ಯಾದಿನ. ಆ ಮೈನನ್ನು ಹಾಗೂ ಆ ಮುತ್ತಣ್ಣನ ಕುಟುಂಬನ ಊರಿಂದ ಬಹಿಷ್ಕಾರ ಹಾಕ್ಸಿ ಊರ್ ಬಿಟ್ಟು ಓಡೋ ಹಾಗೆ ಮಾಡಿದ್ದೀನಿ ಮೇಡಮ್. ಅಲ್ಲ, ನೀವೇನ್ ಹೇಳ್ತಿದ್ದೀರಾ? ಮೈನಾ ಅಂತ ತಪ್ಪೇನ್ ಮಾಡಿದ್ಲು? ಏನ್ ತಪ್ಪು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ಮೇಡಮ್? ಎಲ್ರೂ 3 ತಿಂಗಳಿಗೆ ಮದುವೆ ಆದ್ಮೇಲೆ ಬಸ್ರಿ ಆಗೋದನ್ನ ಕೇಳಿರ್ತೀರಾ, ಅಷ್ಟೇ ಯಾಕೆ 2 ತಿಂಗಳಿಗೆ ಬಸ್ರಿ ಆಗಿರೋದನ್ನ ಕೇಳಿರ್ತೀರಾ, ಅದು ಹೋಗ್ಲಿ 1 ವಾರಕ್ಕೆ ಬಸ್ರಿ ಆಗಿರೋದನ್ನ ಕೇಳಿರ್ತೀರಾ. ಆದ್ರೆ ನಮ್ ಮೈನಾ ಎಲ್ರಿಗಿಂತ ಫಾಸ್ಟ್. ಮದುವೆಗೆ ಮುಂಚೆನೆ ಗರ್ಭ ಧರಿಸ್ಕೊಂಡ್ಬಂದು ನಿಂತಿದ್ದಾಳೆ ಮೇಡಮ್. ನಮ್ಮೂರಲ್ಲಿ ಒಬ್ರು ನಾಟಿ ವೈದ್ಯರಿದ್ದಾರೆ. ಜಾತ್ರೆ ಟೈಮಲ್ಲಿ ಆ ಮೈನನ್ನ ಮಣ್ಣಲ್ಲಿ ಊತಾಕಿದ್ನಲ್ಲ, ಆ ಟೈಮಲ್ಲಿ ಇದೆಲ್ಲ ಆಗೋಗಿದೆ ಅಂತೆ. ಆದ್ರೆ ನನಗ್ ಗೊತ್ತಾಗಿದ್ದು ಈಗ್ಲೇ. ಆ ಮೈನನ್ನ ನಾನು ಮದುವೆ ಆಗಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಅವಳಿಗೆ ಚಿತ್ರಹಿಂಸೆನ ಕೊಟ್ಟು ಅವಳು ವಿಲ ಒದ್ದಾಡೋದನ್ನ ನಾನು ನೋಡಿ ಖುಷಿ ಪಡ್ಬೇಕು ಅಂತ ಅನ್ಕೊಂಡಿದ್ದೆ ಮೇಡಮ್. ಆದ್ರೆ ಅವಳೇ ಗರ್ಭ ಧರಿಸ್ಕೊಂಬಂದು ನಿಂತು ಇಡೀ ಪಂಚಾಯ್ತಿ ಎದುರಿಗೆ ನನ್ನ ಗರ್ಭಕ್ಕೆ ಕಾರಣ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಇಡೀ ಪಂಚಾಯ್ತಿ ಎದುರಿಗೆ ಗೊಳೋ ಅಂತ ಅಳ್ತಾ ಇರೋದು ನೋಡ್ತಾ ಇದ್ರೆ ಅಬ್ಬಾ, ಅದು ಪರಮಾನಂದ ಮೇಡಮ್, ಪರಮಾನಂದ. ಇದೆಲ್ಲ ಆಗಿದ್ ನೋಡ್ತಾ ಇದ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು ಮೇಡಮ್. ಆ ಮುತ್ತಣ್ಣ ಈಗ ಹಾಳಾಗಿರೋ ತನ್ನ ಮಗಳು ಜೀವನನ ನೆನೆಸ್ಕೊಂಡು ಜೀವನ ಪೂರ್ತಿ ಕಣ್ಣೀರು ಸುರಿಸೋದನ್ನ ನೋಡ್ಕೊಂಡು ಸಂತೋಷ ಪಡೋ ಕಾಲ ಈ ಕೃಷ್ಣನ್ ಬಂದೇ ಬಿಡ್ತು ಮೇಡಮ್. ಆ ಮೈನಾ ಇನ್ ಮೇಲಿಂದ ಈ ಊರಲ್ಲಿ ಇರಕ್ಕಾಗಲ್ಲ, ಅಲ್ಲಿ ಹೊರಟು ಬರ್ತಾಳೆ. ಅಲ್ಲೂ ಇದೇ ಕಾರಣ ಹೇಳಿ ಬೆಂಗಳೂರಿಂದ ಓಡಿಸ್ಬಿಡಿ. ಈ ಊರೊಳಗೆ ಬರಕ್ಕೂ ಆಗದೆ, ಹೊರಗಡೆ ಹೋಗಕ್ಕೂ ಆಗದೆ ವಿಲ ಅಂತ ಅವಳು ಒದ್ದಾಡೋದನ್ನ ನಾನ್ ನೋಡ್ಬೇಕು ಮೇಡಮ್. ನೋಡಿ ಸಂತೋಷ ಪಡಬೇಕು. ಇಷ್ಟು ದೊಡ್ಡ ಸಂತೋಷನ ನಾನ್ ಮಾತ್ರ ಅನುಭವಿಸಿದ್ರೆ ಹೇಗೆ ಮೇಡಮ್? ನಿಮ್ಗೂ ಹೇಳಿ ಖುಷಿ ಪಡ್ಸೋಣ ಅಂತ ಫೋನ್ ಮಾಡಿದೆ. ನಿನಗೆ ಅವಳ ಮೇಲೆ ದ್ವೇಷ ಇದ್ರೆ ಡೈರೆಕ್ಟ್ ಆಗಿ ಫೈಟ್ ಮಾಡಿ ತೀರಿಸ್ಕೋಬೇಕಿತ್ತು. ಇಲ್ದೆ ಹೋದ್ರೆ ಬೇರೆ ಯಾವ್ದಾದ್ರು ರೂಟಲ್ಲಿ ಹೋಗಿ ಆ ಸೇಡ್ನ ತೀರಿಸ್ಕೋಬೇಕಿತ್ತು. ಅದನ್ ಬಿಟ್ಟು ಒಂದ್ ಹೆಣ್ಣು ತನ್ನ ಜೀವನನ ಕಳ್ಕೊಂಡು ಎಲ್ಲಾರ ಮುಂದೆ ನಿಂತಿರ್ಬೇಕಾದ್ರೆ ಅವಳಿಗೆ ಅವಮಾನ ಮಾಡೋದಲ್ದೆ ಅದನ್ನ ಪ್ರೌಡ್ ಆಗಿ ನನಗ್ ಕಾಲ್ ಮಾಡ್ಬೇರೆ ಹೇಳ್ತಿದೀಯಲ್ಲ, ನೀನೊಬ್ಬ ಮನುಷ್ಯನ? ಏನ್ ಮೇಡಮ್, ಮಾತಿನ ವರ್ಷನೇ ಬದಲಾಗ್ತಾ ಇದೆಯಲ್ಲ. ಮೈನನ್ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಯಾವ್ಯಾವ ದಾರಿಲಿ ಹೋಗಿ ಏನೇನು ಮಾಡಿದೀರಾ ಅಂತ ನನಗೆ ಗೊತ್ತಿಲ್ವಾ?
ಆಹಾಹಾಹಾಹಾ. ನೀವ್ ಮಾತ್ರ ಒಳ್ಳೆಯವರು, ನಾನ್ ಕೆಟ್ಟವನಾ? ಅದ್ ಸರಿ, ಇದ್ದಕ್ಕಿದ್ದಂಗೆ ಈ ಅನುಕಂಪ ಕರುಣೆ ಎಲ್ಲಿಂದ ಬಂತು ಮೇಡಮ್? ನೋಡು ಕೃಷ್ಣ, ನಾನು ಫೇಸ್ ಟು ಫೇಸ್ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಪರ್ಸ್ನಲಿ ಅವಳ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಈ ವಿಷಯದಲ್ಲಿ ನೀನು ನಾನು ಒಂದೇ ಅಲ್ಲ. ಇನ್ಮೇಲಿಂದ ಈ ವಿಷಯವಾಗಿ ನನಗೆ ಯಾವತ್ತೂ ಕಾಲ್ ಮಾಡಬೇಡ. ಹಲೋ ಹಲೋ ಹಲೋ. ಛೇ, ಹೇಗಾದ್ರೂ ಮಾಡಿ ಆ ಮೈನನ್ ಜೀವನನ ಹಾಳು ಮಾಡಬೇಕು ಅಂತ ಜಾತಕ ಪಕ್ಷಿ ತರ ಕಾಯ್ಕೊಂಡಿದ್ದವಳು ಸಡನ್ ಆಗಿ ಉಲ್ಟಾ ಹೊಡಿತಿದ್ದಾಳೆ ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡೆದಿದೆ ಅಂತಾನೆ ಅರ್ಥ. ಪ್ರೆಗ್ನೆಂಟ್ ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಾಗಕ್ಕಿಂತ ಮುಂಚೆ ಎಲ್ಲ ಸಾಲ್ವ್ ಮಾಡೋಣ ಅಂತ ನಾನು ಅನ್ಕೊಂತಿದ್ರೆ, ಆದ್ರೆ ನನ್ ಗ್ರಾಚಾರಕ್ಕೆ ಅವಳು ಪ್ರೆಗ್ನೆಂಟ್ ಅನ್ನೋ ವಿಚಾರ ಊರವ್ರಿಗೆಲ್ಲ ಗೊತ್ತಾಗ್ಬಿಡ್ತಲ್ಲ. ಏನ್ ಮಾಡ್ಲಿ ಇವಾಗ ನಾನು? ಇದನ್ನ ನಾನು ಪುಷ್ಪಕ್ಕಿಂದ ಹೇಗ್ ಹೈಡ್ ಮಾಡ್ಲಿ? ನರ್ತನ, ಮೈನಾ ನಿಜವಾಗ್ಲೂ ಪ್ರೆಗ್ನೆಂಟಾ? ಅದ್ ನಿಜನೇನೆ? ಅದು ಹಾಗಂತ ಕೃಷ್ಣ ಹೇಳ್ದ. ಹೇಳೋದೇನು, ನಿಜಾನೇ ಆಗಿರುತ್ತೆ. ನಾನು ಒಂದಿನ ಹಾಸ್ಟೆಲಿಂದ ಆಚೆ ಹೋಗಿದ್ದಕ್ಕೆ ಎಷ್ಟು ಸೀನ್ ಮಾಡಿದ್ಲ ಅವಳು. ಅದೇ ಮತ್ತೆ. ಈಗ ಹೇಗೋ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಹಾಸ್ಟೆಲ್ಗೆ ಬರ್ಲಿ, ನಾನು ಏನು ಅಂತ ತೋರಿಸ್ತೀನಿ. ಹೌದು ಬಾ. ಏಯ್, ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ರೆ. ಲತಿಕಾ, ಮಮ್ಮಿ ನಿಂತ್ಕೊಳ್ಳಿ, ನಿಂತ್ಕೊಳ್ರೆ. ಏನಪ್ಪ, ಇವ್ರಿಗೂ ವಿಷಯ ಗೊತ್ತಾಗೋಯ್ತಲ್ಲ. ಎಲ್ಲ ನನ್ ಗ್ರಾಚಾರ. ಇವಾಗ್ಲೇ ಕೃಷ್ಣ ಕಾಲ್ ಮಾಡ್ಬೇಕಿತ್ತ? ಎಲ್ಲ ರಾಂಗ್ ಟೈಮ್. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಮೇಡಮ್, ಲಗೇಜ್ ಎಲ್ಲ ತಗೊಂಡು ಸರಿ ಮೇಡಮ್.